ಈ ವಿಡಿಯೋದಲ್ಲಿ ಹೇಳಿರುವ 5 ಟೆಕ್ನಿಕ್ಸ್ ಗಳನ್ನ ನೀವು ಜೀವನದಲ್ಲಿ ಅಪ್ಲೈ ಮಾಡಿದ್ರೆ ಆಗ ನೀವು ತಮ್ಮ ಕ್ಲಾಸ್ ನಲ್ಲಿ ಒಬ್ಬ ಟಾಪರ್ ಸ್ಟೂಡೆಂಟ್ ಆಗ್ತೀರಾ. ಕೇವಲ 3 ಗಂಟೆ ಓದಿ ನೀವು ಅಷ್ಟೇ ಅಂಕ ಪಡೆಯಬಹುದು, ಬೇರೆಯವರು 10 ರಿಂದ 12 ಗಂಟೆ ಓದಿದ್ರು ಪಡೆಯೋದಿಲ್ಲ. ಈಗ ನೀವು ಅದು ಯಾವುದೇ ಫೀಲ್ಡ್ ನಲ್ಲಿ ಇರಿ, ಸ್ಕೂಲ್, ಕಾಲೇಜ್ ಅಥವಾ ಯಾವುದಾದರೂ ಒಂದು ಪ್ರೊಫೆಷನ್, ಇದು ಪ್ರತಿಯೊಂದು ಸ್ಥಳದಲ್ಲಿ ಕೆಲಸ ಮಾಡುತ್ತೆ. ಈ ಟೆಕ್ನಿಕ್ಸ್ ಕೇವಲ ಮಾರ್ಕ್ಸ್ ಪಡೆಯಲು ಅಲ್ಲ, ಬದಲಾಗಿ ಇದು ನಿಮ್ಮ ಫೋಕಸ್, ಮೈಂಡ್ ಸೆಟ್ ಮತ್ತೆ ಮೆಮೊರಿಯನ್ನ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಮತ್ತೆ ನೀವು ನಿಮ್ಮ ಕ್ಲಾಸ್ ನಲ್ಲಿ 99% ಜನರಿಗಿಂತ ಮುಂದೆ ಬರ್ತೀರಾ. ಭವಿಷ್ಯದಲ್ಲೂ ನಿಮಗೆ ಸಕ್ಸಸ್ಫುಲ್ ವ್ಯಕ್ತಿ ಆಗುವುದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನೋಡಿ, ಕೇವಲ ಹಾರ್ಡ್ ವರ್ಕ್ ಮಾಡೋದೇ ಅಲ್ಲ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕಾಗತ್ತೆ. ಏಕೆಂದ್ರೆ ಟಾಪರ್ಸ್ ಹುಟ್ಟುತ್ತಾನೆ ಟ್ಯಾಲೆಂಟೆಡ್ ಆಗಿರುವುದಿಲ್ಲ, ಆದ್ರೆ ಟಾಪರ್ಸ್ ಆಗಲು ಟೆಕ್ನಿಕ್ಸ್ ಬೇಕಾಗತ್ತೆ. ಅದನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತೀರಾ. ಒಂದ್ ವೇಳೆ ನೀವು ಆವರೇಜ್ ನಿಂದ ಟಾಪರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಈ ಕೂಡಲೇ ಎಸ್ ಅಂತ ಕಮೆಂಟ್ ಮಾಡಿ. ಅಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟೆಕ್ನಿಕ್ ನಂಬರ್ 1, ಮೈಂಡ್ ಸೆಟ್ ಶಿಫ್ಟಿಂಗ್. ಎಲ್ಲಕ್ಕಿಂತ ಮೊದಲು ಈ ಮಾತು ಕ್ಲಿಯರ್ ಆಗಿರಬೇಕು. ನೀವು ಸ್ಟಡಿ ಯಾಕೆ ಮಾಡ್ತಾ ಇದ್ದೀರಾ? ನೀವು ಸ್ಟಡಿ ಮಾಡುವ ಮೋಟಿವ್ ಕೇವಲ ಎಕ್ಸಾಮ್ಸ್ ನಲ್ಲಿ ಜಾಸ್ತಿ ಅಂಕ ಪಡೆಯೋದು ಆಗಿದೆನಾ, ಇಲ್ಲ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಜಾಬ್ ಪಡೆಯೋದು ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ ಮೊದಲಿನಿಂದಲೇ ವೀಕ್ ಆಗಿದೆ ಅಂತ. ಏಕೆಂದ್ರೆ ಸ್ಟಡಿ ಒಂದು ಟೂಲ್ ಆಗಿದೆ ಬುದ್ಧಿಶಕ್ತಿ ಹೆಚ್ಚಿಸಿಕೊಳ್ಳಲು. ನೋಡಿ, ಓದುವುದು ನಮಗೆ ಯೋಚನೆ ಮಾಡುವುದನ್ನ ಕಲಿಸುತ್ತೆ, ನಿಮ್ಮ ಮೆಮೊರಿಯನ್ನ ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಡಿಸಿಷನ್ ಮೇಕಿಂಗ್ ಅಬಿಲಿಟಿಯನ್ನ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಆದ್ರೆ ಸಮಸ್ಯೆ ಇರೋದು ಇಲ್ಲೇ. ಇವತ್ತಿನ ಜನರೇಷನ್ ನಲ್ಲಿ ಶಿಕ್ಷಣವನ್ನು ಭಾರ ಮಾಡಲಾಗಿದೆ. ವಿದ್ಯಾರ್ಥಿಗಳು ಕೇವಲ ಇದರಿಂದ ಮುಕ್ತಗೊಳ್ಳಲು ನೋಡ್ತಾರೆ. ಸ್ಟಡಿ ಅಂದ್ರೆ ಬೆನ್ನಿಗೆ ಬಿದ್ದ ಬೇತಾಳ ಅಂತ ತಿಳಿದುಕೊಳ್ತಾರೆ. ನನ್ನ ಪ್ರಕಾರ ಹೇಳುವುದಾದ್ರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಅವರಲ್ಲಿ ಜಾಸ್ತಿ ಜನ ತಮ್ಮ ಟೀನೇಜ್ ನಲ್ಲೇ ಇರಬಹುದು. ಅಂದ್ರೆ ದ ಮೋಸ್ಟ್ ಪವರ್ಫುಲ್ ಫೇಸ್ ಆಫ್ ಯುವರ್ ಬ್ರೈನ್ ಡೆವಲಪ್ಮೆಂಟ್. ಈ ವಯಸ್ಸಿನಲ್ಲಿ ನೀವು ಓದುವುದರಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ರೆ ಭವಿಷ್ಯದಲ್ಲಿ ನೀವು ಯಾವುದೇ ಪ್ರೊಫೆಷನ್ ಅಲ್ಲಿ ಹೋಗಿ ಫೋಕಸ್ ಮತ್ತೆ ಸ್ಪೀಡ್ ಮೈಂಡ್ ನ ಕೊರತೆ ಪ್ರತಿ ಕ್ಷಣ ಕಾಡುತ್ತೆ. ಈ ಜನ್ಸಿ ಜನರೇಷನ್ ನಲ್ಲಿ ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ ಸ್ಟಡಿ ಒಂದು ಬೋರಿಂಗ್ ವಿಷಯ ಆಗಿದೆ, ಇದನ್ನ ಕೇವಲ ಬೋರಿಂಗ್ ಜನರೇ ಮಾಡ್ತಾರೆ ಅಂತ. ಏಕೆಂದ್ರೆ ಇವಾಗ ಎಲ್ಲರೂ ಓದುವುದನ್ನ ಕೇವಲ ಒಂದು ಹಣ ಸಂಪಾದನೆ ಮಾಡುವ ಮಾರ್ಗ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಇದೊಂದು ತಮ್ಮ ಸೆಲ್ಫ್ ಪವರ್ ಹೆಚ್ಚಿಸುವ ಪ್ರೋಸೆಸ್ ಆಗಿದೆ. ಸ್ಟಡಿ ಯಾವುದೇ ಪನಿಷ್ಮೆಂಟ್ ಅಲ್ಲ, ಬದಲಾಗಿ ಇದೊಂದು ಪವರ್ ಆಗಿದೆ. ನಿಮ್ಮ ಬ್ರೈನ್ ಅನ್ನ ಅಪ್ಗ್ರೇಡ್ ಮಾಡುತ್ತೆ. ಹೇಗೆ ಮಸಲ್ ಸಲುವಾಗಿ ಜಿಮ್ ಬೇಕು, ಹಾಗೆ ಮೈಂಡ್ ಅನ್ನ ಸ್ಪೀಡ್ ಮಾಡಲು ನಾಲೆಜ್ ಬೇಕು. ಆದ್ರೆ ತುಂಬಾ ಜನ ವಿದ್ಯಾರ್ಥಿಗಳ ಒಂದೇ ಸಮಸ್ಯೆ ಇರುತ್ತೆ, ನಾ 10 ಗಂಟೆ ಓದುತ್ತೇನೆ ಆದ್ರೂ ಎಲ್ಲವನ್ನು ಮರೆತು ಬಿಡ್ತೀನಿ, ಮೈಂಡ್ ಒಳಗೆ ಯಾರೋ ಡಿಲೀಟ್ ಮೋಡ್ ಆನ್ ಮಾಡಿದ್ದ ಹಾಗೆ ಅಂತಾರೆ. ಹಾಗಿದ್ರೆ ಈ ತರ ಯಾಕೆ ಆಗುತ್ತೆ ಅದನ್ನ ತಿಳಿಯಲು ಮುಂದಿನ ಟೆಕ್ನಿಕ್ ಅನ್ನ ತಿಳಿಯೋಣ. ಟೆಕ್ನಿಕ್ ನಂಬರ್ 2, ರಿಮೆಂಬರಿಂಗ್. ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ನೆನಪು ಮಾಡಿಕೊಳ್ಳಲು ನಾವು ಚಿಕ್ಕವರು ಇದ್ದಾಗಿನಿಂದ ಇಲ್ಲಿವರೆಗೆ ನಮಗೆ ಒಂದೇ ಟೆಕ್ನಿಕ್ಸ್ ಬಗ್ಗೆ ಹೇಳಲಾಗುತ್ತೆ, ಅದುವೇ ರೂಟ್ ಮೆಮೊರೈಸೇಷನ್, ಅಂದ್ರೆ ಕಂಠಪಾಠ ಮಾಡುವುದು. ಆದರೆ ಇದು ಸ್ವಲ್ಪವೂ ಎಫೆಕ್ಟಿವ್ ಆಗಿಲ್ಲ. ಸ್ವಲ್ಪ ಸಮಯದವರೆಗೆ ಇದು ಕೆಲಸ ಮಾಡಬಹುದು, ಆದರೆ ನಿಧಾನವಾಗಿ ಎಲ್ಲವೂ ಮೈಂಡ್ ನಿಂದ ಹೊರಟು ಹೋಗುತ್ತೆ. ಈಗ ನೀವು ಇದನ್ನ ನೋಟಿಸ್ ಮಾಡಿದ್ದೀರಾ? ಯಾವುದೇ ಒಂದು ಟಾಪಿಕ್ ಯಾವುದೇ ಎಫರ್ಟ್ ಇಲ್ದೇನೆ ಅನೇಕ ವರ್ಷಗಳವರೆಗೆ ನೆನಪಿನಲ್ಲಿ ಇರುತ್ತೆ. ಆದರೆ ಕೆಲವೊಂದು ಟಾಪಿಕ್ ಎಷ್ಟೇ ನೆನಪಿಸಿಕೊಂಡ್ರು ನೆನಪಿನಲ್ಲಿ ಉಳಿಯೋದಿಲ್ಲ. ಯಾಕಂದ್ರೆ ನಾವು ಕೇವಲ ಫ್ಯಾಕ್ಟ್ಸ್ ಅನ್ನ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನೋಡಿ, ಫ್ಯಾಕ್ಟ್ಸ್ ಮೀನಿಂಗ್ಲೆಸ್ ಆಗಿರುತ್ತೆ, ಆದ್ರೆ ಅದನ್ನ ಮೀನಿಂಗ್ಫುಲ್ ಅನ್ನಾಗಿ ಮಾಡುತ್ತೆ ಕಾನ್ಸೆಪ್ಟ್ಸ್. ಅದಕ್ಕೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದ್ರೆ ಬ್ರೈನ್ ಅದನ್ನ ನ್ಯಾಚುರಲಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೆ. ಅದಕ್ಕೆ ನೆನಪಿನಲ್ಲಿ ಇಟ್ಟುಕೊಳ್ಳಲು 3 ಸಣ್ಣ ಪುಟ್ಟ ಅಭ್ಯಾಸಗಳನ್ನ ಮಾಡಿ. ವಿಜುವಲ್ ಮೆಮೊರಿ ಯೂಸ್ ಮಾಡಿ, ಅಂದ್ರೆ ಯಾವುದನ್ನ ಓದ್ತಾ ಇದ್ರೆ ಅದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ, ಅದರ ಕಲರ್, ಡಯಾಗ್ರಾಮ್, ವಿಜುವಲ್ಸ್ ಇದೆಲ್ಲವೂ ಬ್ರೈನ್ ಸಲುವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ರಿಯಲ್ ಲೈಫ್ ನಿಂದ ಲಿಂಕ್ ಮಾಡಿ ಓದಿ. ಮತ್ತೆ ಯಾವುದು ನೆನಪಿನಲ್ಲಿ ಉಳಿಯೋದಿಲ್ಲ ಅದನ್ನ ನಿಮ್ಮ ರಿಯಲ್ ಲೈಫ್ ನ ಎಕ್ಸಾಂಪಲ್ ಜೊತೆಗೆ ಜೋಡಣೆ ಮಾಡಿ ನೆನಪಿಸಿಕೊಳ್ಳಿ. ಇತಿಹಾಸದ ದಿನಾಂಕಗಳನ್ನ, ಬರ್ತ್ಡೇ ನಿಂದ ಮ್ಯಾಥ್ಸ್ ನ ಫಾರ್ಮುಲಾಗಳನ್ನ, ಯಾವುದಾದ್ರೂ ಒಂದು ಗೇಮ್ ನ ಫಾರ್ಮುಲಾ ನಿಂದ ಹೊಂದಾಣಿಕೆ ಮಾಡಿ ಓದಿ. ಮತ್ತೆ ಫೇನ್ಮ್ಯಾನ್ ಟೆಕ್ನಿಕ್ಸ್ ಉಪಯೋಗಿಸಿ, ಅಂದ್ರೆ ಏನನ್ನ ಓದಿದ್ದೀರಾ ಅದನ್ನ ಬೇರೆಯವರಿಗೆ ಹೇಳುವ ಪ್ರಯತ್ನ ಮಾಡಿ. ಗೆಳೆಯರಿಗೆ, ಮಕ್ಕಳಿಗೆ, ಇಲ್ಲ ಕನ್ನಡಿ ಮುಂದೆ ನಿಂತು ಹೇಳಿ. ನೋಡಿ, ಯಾವ ವಿಷಯವನ್ನು ನೀವು ಬೇರೆಯವರಿಗೆ ಅರ್ಥ ಮಾಡಿಸ್ತೀರಾ ಅದನ್ನ ನಿಮ್ಮ ಮೈಂಡ್ ಡೀಪ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಆದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇದು ಗೊತ್ತೇ ಇರೋದಿಲ್ಲ, ಹೇಗೆ ಮತ್ತೆ ಯಾವಾಗ ಓದ್ಬೇಕು ಅನ್ನೋದು. ಅದಕ್ಕೆ ಟೆಕ್ನಿಕ್ಸ್ ನಂಬರ್ 3, ಪೊಮೊಡೋರೋ ಟೆಕ್ನಿಕ್. ನೋಡಿ, ಪೊಮೊಡೋರೋ ಟೆಕ್ನಿಕ್ ಅಂದ್ರೆ ಕೇವಲ 25 ನಿಮಿಷ ಓದುವುದು ಮತ್ತೆ 5 ನಿಮಿಷ ಬ್ರೇಕ್ ತಗೊಳ್ಳುವುದೇ ಅಲ್ಲ. ರಿಯಲ್ ಪೊಮೊಡೋರೋ ಅಂದ್ರೆ ನಮ್ಮ ಬ್ರೈನ್ ನ ಕೆಲಸ ಮಾಡುವ ಕೆಪಾಸಿಟಿಯನ್ನ ಪೂರ್ತಿ ದಿನವನ್ನು ಬೇರೆ ಬೇರೆ ಝೋನ್ ಗಳಲ್ಲಿ ಡಿವೈಡ್ ಮಾಡುವುದು ಆಗಿದೆ. ಮಾರ್ನಿಂಗ್ ಝೋನ್, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ನಿಮ್ಮ ಫೋಕಸ್ ಲೆವೆಲ್ ಹೈ ಆಗಿರುತ್ತೆ. ಈ ಸಮಯ ಹೊಸ ಮತ್ತೆ ಕಠಿಣ ಟಾಪಿಕ್ಸ್ ಗಳನ್ನ ತಿಳಿದುಕೊಳ್ಳಲು ಬೆಸ್ಟ್ ಆಗಿರುತ್ತೆ. ಯಾವ ವಿಷಯ ಅರ್ಥ ಆಗೋದಿಲ್ಲ ಅದನ್ನ ಬೆಳಿಗ್ಗೆ ಓದಿ. ಆಫ್ಟರ್ನೂನ್ ಝೋನ್ ನಲ್ಲಿ ಬ್ರೈನ್ ಸ್ವಲ್ಪ ಲೋ ಫೋಕಸ್ ಮೋಡ್ ನಲ್ಲಿ ಇರುತ್ತೆ, ಅದಕ್ಕೆ ಇದು ಬೆಸ್ಟ್ ಆಗಿರುತ್ತೆ ರಿವಿಷನ್ ಮತ್ತೆ ರೀಕಾಲ್ ಮಾಡಲು. ಯಾವುದನ್ನ ಓದಿದ್ರಿ ಅದನ್ನ ನೆನಪು ಮಾಡಿಕೊಳ್ಳಿ, ಇಲ್ಲ ಮೈಂಡ್ ಮ್ಯಾಪಿಂಗ್ ಮಾಡ್ಕೊಳ್ಳಿ. ಈವ್ನಿಂಗ್ ಝೋನ್, ಸಂಜೆಯ ಸಮಯ ಫೋಕಸ್
ಮಾಡರೇಟ್ ಆಗಿರುತ್ತೆ. ಈ ಸಮಯ ಬೆಸ್ಟ್ ಆಗಿದೆ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಪ್ರಾಕ್ಟೀಸ್ ಮಾಡಲು. ಮ್ಯಾಥ್ಸ್ ನ ಸಮ್ಸ್, ಫಿಸಿಕ್ಸ್ ನ ನ್ಯೂಮೆರಿಕಲ್ಸ್ ಎಲ್ಲವನ್ನೂ ಸಾಲ್ವ್ ಮಾಡಬಹುದು ಈ ಝೋನ್ ನಲ್ಲಿ. ನೋಡಿ, ನಮ್ಮ ಬ್ರೈನ್ ಪ್ರತಿ ಸಲ ಒಂದೇ ತರ ಪರ್ಫಾರ್ಮ್ ಮಾಡೋದಿಲ್ಲ. ಕೆಲವೊಮ್ಮೆ ಅದು ಕ್ರಿಯೇಟಿವ್ ಮೋಡ್ ನಲ್ಲಿ ಇರುತ್ತೆ, ಕೆಲವೊಮ್ಮೆ ಅನಾಲಿಟಿಕಲ್, ಕೆಲವೊಮ್ಮೆ ಟೈರ್ಡ್ ಆಗಿರುತ್ತೆ. ಅದಕ್ಕೆ ನೀವು ಈ ನ್ಯಾಚುರಲ್ ಸೈಕಲ್ ನ ಅಗೇನ್ಸ್ಟ್ ಕೆಲಸ ಮಾಡಿದ್ರೆ ಫ್ರಸ್ಟ್ರೇಷನ್ ಸಿಗೋದು. ಅದಕ್ಕೆ ಸ್ಟಡಿಯನ್ನ ಸಣ್ಣ ಪುಟ್ಟ ಸೆಷನ್ಸ್ ನಲ್ಲಿ ಭಾಗ ಮಾಡಿ. ಉದಾಹರಣೆಗೆ 30 ನಿಮಿಷ ಡೀಪ್ ಸ್ಟಡಿ, 5 ನಿಮಿಷ ರೆಸ್ಟ್, ಮತ್ತೆ 30 ನಿಮಿಷ ಡೀಪ್ ಸ್ಟಡಿ, 5 ನಿಮಿಷ ರೆಸ್ಟ್. ಇದರಿಂದ ನಿಮ್ಮ ಫೋಕಸ್ ಚಾರ್ಜ್ ಆಗ್ತಾ ಹೋಗುತ್ತೆ ಮತ್ತೆ ಸ್ಟ್ರೆಸ್ ಇಲ್ಲದೆ 3 ರಿಂದ 4 ಗಂಟೆ ಓದಬಹುದು. ಆದರೆ ಈ 5 ನಿಮಿಷದ ಬ್ರೇಕ್ ನಲ್ಲಿ ಫೋನ್ ಉಪಯೋಗಿಸಬೇಡಿ. ಹಾಗಿದ್ರೆ ಇದನ್ನ ಒಂದ್ಸಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಗ್ರೂಪ್ ಸ್ಟಡಿ ನಲ್ಲಿ ಟ್ರೈ ಮಾಡಿ ನೋಡಿ. ಟೈಮರ್ ಸೆಟ್ ಮಾಡಿ ಎಲ್ಲರೂ ಸ್ಟಡಿ ಮಾಡಿ. ಇದರಿಂದ ಅಕೌಂಟಬಿಲಿಟಿನೂ ಜಾಸ್ತಿ ಆಗುತ್ತೆ ಮತ್ತೆ ಮಜಾನೂ ಬರುತ್ತೆ. ಟೆಕ್ನಿಕ್ ನಂಬರ್ 4, ರೀಕಾಲ್ ಮಾಸ್ಟರಿ. ಸೈಕಾಲಜಿಸ್ಟ್ ಡಾಕ್ಟರ್ ಹೆನ್ರಿ ಅವರ ಸ್ಟಡಿ ಪ್ರಕಾರ ಯಾವ ವಿದ್ಯಾರ್ಥಿ ಕೇವಲ ಓದ್ತಾರೆ ಅವರ ಅಟೆನ್ಷನ್ 30% ಅಷ್ಟೇ ಇರುತ್ತೆ. ಆದ್ರೆ ಯಾರು ಆಕ್ಟಿವ್ ರೀಕಾಲ್ ಮಾಡ್ತಾರೆ ಅವರ ಅಟೆನ್ಷನ್ 80% ಗಿಂತ ಜಾಸ್ತಿ ಇರುತ್ತೆ. ಆದ್ರೆ ನೆನಪು ಕೇವಲ ಅವರಿಗೆ ಇರುತ್ತೆ ಯಾರಿಗೆ ರೀಕಾಲ್ ಮಾಡಲು ಬರುತ್ತೆ. ಅದಕ್ಕೆ ಆಕ್ಟಿವ್ ರೀಕಾಲ್ ಮಾಡಬೇಕು. ಅಂದ್ರೆ ಯಾವುದನ್ನ ಓದಿದ್ದೀರಾ ಅದನ್ನ ನೋಡದೇನೆ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಮಾಡುವುದು. ಅದಕ್ಕಾಗಿ ತಮ್ಮನ್ನ ತಾವೇ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲ ನೀವು ಓದಿರೋದು ಯಾರಿಗಾದ್ರೂ ಹೇಳುವ ಪ್ರಯತ್ನ ಮಾಡಿ. ಈ ಮೆಥಡ್ ನಿಮ್ಮ ಬ್ರೈನ್ ಅನ್ನ ಆಕ್ಟಿವ್ ಮಾಡುತ್ತೆ ಮತ್ತೆ ಇದೇ ಇನ್ಫಾರ್ಮೇಶನ್ ಲಾಂಗ್ ಟರ್ಮ್ ಮೆಮೊರಿ ಒಳಗೆ ಸೆಟ್ ಆಗುತ್ತೆ. ಆದರೆ ಕೇವಲ ಒಂದೇ ಸಲ ನೆನಪು ಮಾಡಿಕೊಂಡ್ರೆ ಕೆಲಸ ಆಗೋದಿಲ್ಲ. ಒಂದು ವರದಿ ಹೇಳುತ್ತೆ, ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಟೆಂಪರರಿ ಮೆಮೊರಿನಿಂದ ಪರ್ಮನೆಂಟ್ ಮೆಮೊರಿ ಒಳಗೆ ಸ್ಟೋರ್ ಮಾಡಲು ಆ ಟಾಪಿಕ್ ಅನ್ನ ಕಡಿಮೆ ಅಂದ್ರೂ 7 ಬಾರಿ ರಿವೈಸ್ ಮಾಡಬೇಕಾಗತ್ತೆ. ಆದ್ರೆ ಸಮಸ್ಯೆ ಇರೋದು ಇಲ್ಲೇ. ಇಷ್ಟೊಂದು ಸಬ್ಜೆಕ್ಟ್ಸ್, ಇಷ್ಟೊಂದು ಚಾಪ್ಟರ್ ಗಳನ್ನ ವಿದ್ಯಾರ್ಥಿಗಳು 7 ಬಾರಿ ಅಲ್ಲ, ಕೇವಲ 1 ಬಾರಿಯೂ ನೆನಪಿಸಿಕೊಳ್ಳೋದಿಲ್ಲ. ಮತ್ತೆ ಈ ಸಮಸ್ಯೆಯನ್ನ ಸಾಲ್ವ್ ಮಾಡುತ್ತೆ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್. ಹೊಸ ಚಾಪ್ಟರ್ ಮುಕ್ತಾಯ ಆಗ್ತಾ ಇದ್ದಂತೆ ಮಾರನೇ ದಿನ ಇನ್ನೊಂದು ಬಾರಿ ರಿವೈಸ್ ಮಾಡಿ. 3 ರಿಂದ 4 ದಿನಗಳ ನಂತರ ಸೆಕೆಂಡ್ ರಿವಿಷನ್, 10 ರಿಂದ 12 ದಿನಗಳ ನಂತರ ಥರ್ಡ್ ರಿವಿಷನ್ ಮಾಡಿ. ನಂತರ ನಿಧಾನವಾಗಿ ಗ್ಯಾಪ್ ಅನ್ನ ಹೆಚ್ಚಿಸ್ತಾ ಹೋಗಿ. ಈ ಗ್ಯಾಪ್ ಬೇಸ್ ರಿವಿಷನ್ ನಿಮ್ಮ ಮೈಂಡ್ಗೆ ಸಿಗ್ನಲ್ ನೀಡುತ್ತೆ. ಮತ್ತೆ ಇನ್ನೊಂದು ಮೆಥಡ್ ಇದೆ, SQ3R ಮೆಥಡ್. ಎಸ್ ಅಂದ್ರೆ ಸರ್ವೆ, ಯಾವೆಲ್ಲ ಚಾಪ್ಟರ್ ಇದೆ ಅದರ ಓವರ್ ವ್ಯೂ ತಗೊಳ್ಳಿ. Q ಅಂದ್ರೆ ಕ್ವಶನ್, ತಮ್ಮ ಮೈಂಡ್ ಒಳಗೆ ಪ್ರಶ್ನೆ ರೆಡಿ ಮಾಡಿಕೊಳ್ಳಿ. ಮತ್ತೆ R ಅಂದ್ರೆ ರೀಡ್, ಕೇರ್ಫುಲಿ ಆಗಿದ್ದು ಓದಿ. R ಫಾರ್ ರೀಸೆಟ್, ನೋಡದೇನೆ ಓದುವ ಪ್ರಯತ್ನ ಮಾಡಿ. R ಫಾರ್ ರಿವ್ಯೂ, ರೆಗ್ಯುಲರ್ ಆಗಿದ್ದು ಓದುವ ಪ್ರಯತ್ನ ಮಾಡಿ. ಇದೇ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ನೀವು ತಮ್ಮ ಮೆಮೊರಿಯನ್ನ ಸ್ಟ್ರಾಂಗ್ ಮಾಡಬಹುದು. ಟೆಕ್ನಿಕ್ ನಂಬರ್ 5, ಎನ್ವೈರನ್ಮೆಂಟಲ್ ಸೆಟಪ್. ಜೇಮ್ಸ್ ಕ್ಲಿಯರ್ ತಮ್ಮ ಪುಸ್ತಕ ಅಟಾಮಿಕ್ ಹ್ಯಾಬಿಟ್ಸ್ ನಲ್ಲಿ ಹೇಳ್ತಾರೆ, ಎನ್ವೈರನ್ಮೆಂಟ್ ಇಸ್ ದ ಇನ್ವಿಸಿಬಲ್ ಹ್ಯಾಂಡ್ ದ ಶೇಪ್ಸ್ ಹ್ಯೂಮನ್ ಬಿಹೇವಿಯರ್. ಅಂದ್ರೆ ನೀವು ಹೇಗೆ ಇದ್ದೀರಾ ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ರೋಲ್ ನಿಮ್ಮ ಎನ್ವೈರನ್ಮೆಂಟ್ ಇರುತ್ತೆ. ನೀವು ಅಡುಗೆ ಮನೆಗೆ ಹೋದಾಗ ಏನಾದ್ರೂ ತಿನ್ಬೇಕು ಅನ್ಸುತ್ತೆ, ಬೆಡ್ ಮೇಲೆ ಮಲ್ಕೊಂಡಾಗ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಪಾರ್ಟಿ ಒಳಗೆ ಹೋದಾಗ ಡ್ಯಾನ್ಸ್ ಆಡ್ಬೇಕು ಅನ್ಸುತ್ತೆ. ಅದೇ ತರ ತಮ್ಮ ಸ್ಟಡಿ ಟೇಬಲ್ ಮೇಲೆ ಕುಳಿತುಕೊಂಡಾಗ ನಿಮ್ಮ ಬ್ರೈನ್ ಆ ಎನ್ವೈರನ್ಮೆಂಟ್ ಪ್ಯಾಟರ್ನ್ ಅನ್ನ ಲಿಂಕ್ ಮಾಡಿ ನೋಡುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಓದಲು ಒಂದು ಫಿಕ್ಸ್ ಮತ್ತೆ ಸಪರೇಟ್ ಸ್ಥಳ ಇರಬೇಕು. ಆದ್ರೆ ಈ ತರ ಇರಬಾರ್ದು. ಎಲ್ಲಿ ಓದ್ತಾ ಇದ್ದೀರಾ ಅಲ್ಲೇ ಫೋನ್ ಸ್ಕ್ರೋಲಿಂಗ್ ಮಾಡೋದು, ಇಲ್ಲ ಅಲ್ಲೇ ಊಟ ಮಾಡೋದು ಎಲ್ಲ ಇರಬಾರ್ದು. ಈ ಎಲ್ಲಾ ವಿಷಯಗಳು ನಿಮ್ಮ ಎನ್ವೈರನ್ಮೆಂಟ್ ಅನ್ನ ಕನ್ಫ್ಯೂಸ್ಡ್ ಆಗಿ ಮಾಡುತ್ತೆ ಮತ್ತೆ ಬ್ರೈನ್ಗೆ ಸರಿಯಾದ ಸಿಗ್ನಲ್ ಸಿಗೋದಿಲ್ಲ ಓದಲು. ಅದಕ್ಕೆ ಯಾವಾಗ ಓದಲು ಕುಳಿತುಕೊಳ್ತೀರಾ ಫೋನ್ ಅನ್ನ ಆಫ್ ಮಾಡಿ ತನ್ನಿಂದ ದೂರ ಇಟ್ಟು ಬಿಡಿ. ನೋಡಿ, ಜನ ಹೇಳ್ತಾರೆ ನಾನು 8 ರಿಂದ 10 ಗಂಟೆ ಓದುತ್ತೇನೆ ಎಂದು. ಆದರೆ ನಿಜವಾದ ಫೋಕಸ್ 1 ಗಂಟೆದು ಇರೋದಿಲ್ಲ. ಕ್ವಾಂಟಿಟಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಜಾಸ್ತಿ ಕ್ವಾಲಿಟಿಯ ಫೋಕಸ್. ಅದಕ್ಕೆ ಎಲ್ಲಾ ಡಿಸ್ಟ್ರಾಕ್ಷನ್ ಮತ್ತೆ ಅಡೆತಡೆಗಳಿಂದ ದೂರ ಉಳಿಯಿರಿ. ಮತ್ತೆ ಈ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ನೀವು ಒಬ್ಬ ಟಾಪರ್ ಸ್ಟೂಡೆಂಟ್ ಆಗಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.